ಹಾಯ್ ಆಲ್, ಇದು ಥರ್ಸ್ಡೇ ವ್ಲಾಗು. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿತ್ತು. RCB ಮ್ಯಾಚ್ ನೋಡ್ಕೊಂಡು ಮಲ್ಕೊಂಡೆ. ಸೊ ಡೈರೆಕ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮುದ್ದೆ ಅನ್ನ ಸಾಂಬಾರೇ ಮಾಡಿದೆ, ತಿಂಡಿ ಮಾಡಲಿಲ್ಲ. ಸಾಂಬಾರಿಗೆ ಪಾಲಕ್ ದಾಲ್ ಮಾಡಿದ್ದೆ. ನಮ್ಮ ಮನೆಯವರು ಸೆಕೆಂಡ್ ಶಿಫ್ಟ್ ಇದ್ದಿದ್ದರಿಂದ ಅವ್ರಿಗೆ ಇಲ್ಲೇ ತಿನ್ನೋಕ್ಕೆ ಮತ್ತು ತೊಗೊಂಡೋಗೋಕ್ಕೆ ಎಲ್ಲ ಒಂದೇ ಸಲ ಮಾಡಬೇಕು, ಸೊ ಈಸಿ ಆಗುತ್ತೆ ಅಂತ ಅವರು 12:30 1 o'clock ಮನೆ ಬಿಡ್ತಾರೆ. ಸೊ ಅವರನ್ನು ಕಳಿಸಿದ ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಪಾತ್ರೆ ತೊಳೆದು ಆಚೆ ಇಟ್ಟು ನೀಟಾಗಿ ಕಸ ಗುಡಿಸಿ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಮನೆ ಸಾರಿಸಿ ಹೊಸ್ಲು ತೊಳೆದು ಮುಗಿಸೋಷ್ಟರಲ್ಲಿ ನನ್ನ ಮಗ ಎದ್ದಿದ್ದ. ಅವನಿಗಿವಾಗ 8 months. ಈ 16 ಬಂದರೆ 9ಗೆ ಬೀಳುತ್ತೆ, 8 ಕಂಪ್ಲೀಟ್ ಆಗಿ. ನನಗಂತೂ ಕೆಲಸದಲ್ಲಿ ಕಂಟಿನ್ಯೂಟಿನೇ ಇರೋದಿಲ್ಲ. ಒಂದು ಕೆಲಸ ಮಾಡು, ಅವನನ್ನು ನೋಡು, ಅದೇ ಆಗೋಗುತ್ತೆ. ಅವನಿವಾಗ ತೆವಳಾಡ್ತಾ ಇರೋದ್ರಿಂದ ಅವನನ್ನು ಮಲಗಿಸ್ಬಿಟ್ಟೆ ನಾನು ನೆಲ ಸಾರಿಸೋದು ಅದನ್ನೆಲ್ಲ ಮಾಡ್ಕೋಬೇಕು. ಇಲ್ಲಾಂದರೆ ತೇವ ಇದ್ದರೆ ಜಾರು ಬಿಡ್ತಾನೆ. ಮನೆಗೆ ಇವಾಗ ಸೋಫಾ ಬೇರೆ ತಂದಿರೋದ್ರಿಂದ ಸೋಫಾ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸ್ವಲ್ಪ ಹೆಜ್ಜೆ ಹಾಕೋದು ಬೇರೆ ಕಲ್ತಿದ್ದಾನೆ. ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಬನ್ನಿ ಇವತ್ತು ನಾನು ಸ್ಕಿನ್ ಕೇರ್ ರೂಟೀನ್ನ ಶೇರ್ ಮಾಡ್ಕೊತೀನಿ. ನಾನು ಫಸ್ಟು 2 ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ಯಾಂಡಲ್ವುಡ್ ಪೌಡರ್ ಬರುತ್ತೆ, ಆರ್ಗ್ಯಾನಿಕ್ ಸ್ಟೋರ್ಸಲ್ಲಿ ಸಿಗುತ್ತೆ. ನೀವು ಆನ್ಲೈನಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಹತ್ತಿರ ಇರೋ ಆರ್ಗ್ಯಾನಿಕ್ ಸ್ಟೋರ್ಸಲ್ಲಿ ನೀವು ತೊಗೋಬೋದು. 100 ಸಮಥಿಂಗ್ ಆಗುತ್ತೆ ಅಷ್ಟೇ. 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನು ಸ್ಯಾಂಡಲ್ವುಡ್ ಪೌಡರು ಮತ್ತು ಒಂದು ಸ್ವಲ್ಪ ಪಿಂಚಷ್ಟು ಟರ್ಮರಿಕ್ ಪೌಡರು ಮತ್ತು 1-2 ಸ್ಪೂನ್ ಆಗೋವಷ್ಟು ಮೊಸರನ್ನ ಹಾಕಿ ಒಂದು ತಿಕ್ ಪೇಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಇನ್ನೊಂದು ಬೌಲ್ಗೆ ಮುಲ್ತಾನಿ ಮಿಟ್ಟಿ, ಅದನ್ನು ಕೂಡ ಆರ್ಗ್ಯಾನಿಕ್ ಸ್ಟೋರಲ್ಲೇ ತರಿಸಿದ್ದು, ಅದು 100 ಸಮಥಿಂಗ್ ಆಗುತ್ತೆ. ಸೊ ನಾನು ಅದನ್ನು ಪೇಸ್ಟ್ ಮಾಡಿಟ್ಟು ಇದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೊತೀನಿ. ಇದನ್ನು ಕತ್ತತ್ರ ಎಲ್ಲ ಸುತ್ತ ಕಪ್ಪಾಗಿರೋದು ಮತ್ತು ಅಂಡರ್ ಆರ್ಮ್ಸು ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಸ್ನಾನ ಮಾಡುವಾಗ ಬಾತ್ರೂಮ್ಗೆ ತೊಗೊಂಡೋಗಿ ಕೈಗೆಲ್ಲ ಹಚ್ಕೊಂಡು ಅಂಡರ್ ಆರ್ಮ್ಗೆಲ್ಲ ಹಚ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೊತೀನಿ. ಹಾಗಂತ ಜೋರಾಗಿ ಸ್ಕ್ರಬ್ ಮಾಡ್ಕೋಬೇಡಿ. ಮತ್ತು ಅದಾದಮೇಲೆ ವಾಶ್ ಮಾಡಿಕೊಂಡು ಮುಲ್ತಾನ್ ಮಿಟ್ಟಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಚ್ಕೊಂಡು ಅದನ್ನು ಡ್ರೈ ಆಗೋಕ್ಕೆ ಬಿಡ್ತೀನಿ. ಡ್ರೈ ಆದಮೇಲೆ ಒಂದು ಕ್ಲೀನ್ ಕ್ಲಾತಲ್ಲಿ ಇದು ಮಾಡಿ ಆಮೇಲೆ ಸ್ನಾನ ಮಾಡಿದಾದಮೇಲೆ ಜಸ್ಟ್ ಮಾಯಿಶ್ಚರೈಸರ್ ಹಚ್ತೀನಿ ಅಷ್ಟೇ, ಬೇರೆ ಏನೂ ಹಚ್ಚಲ್ಲ. ಜಸ್ಟ್ ಲಿಪ್ ಬಾಮು ಒಂದು ಬಿಂದಿ ಇಟ್ಕೊತೀನಿ ಅಷ್ಟೇ. ನಾನು 2ನೇ ಮಗು ಬಾಣಂತಿಲಿ ನನಗೆ ಸ್ಮಾಲ್ ಪಾಕ್ಸ್ ಆಗಿ ಮುಖದ ತುಂಬ ಎಷ್ಟು ಆ್ಯಕ್ನೆ ಮಾರ್ಕ್ಸ್ ಇತ್ತು ಅಂತೇಳಿದ್ರೆ ನಿಜ. ನಾನು ಈ ರೆಸಿಪಿನ ಪ್ರಿಯಾಂಕಾ ಚೋಪ್ರಾ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾಯಿದ್ರು. ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಪೂಜೆ ಮಾಡೋದ್ರಿಂದ ದಿನಾನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.